ಯೂನಿಫಾರ್ಮ್ ಇಲ್ಲದೆ ಡ್ಯೂಟಿ ಮೇಲೆ ಬಂದವನೇ ಅನ್ಕೊಂಡ್ರ? ಇಲ್ಲ, ಆಕ್ಚುಲಿ ಏನಪ್ಪಾ ಅಂತಂದ್ರೆ ಆನೆಕಲ್ಗೆ ಹೋಗ್ಬೇಕು, ಒಂದು ರ್ಯಾಪ್ ಸಾಂಗ್ ಶೂಟ್ ಇದೆ, ಅದಕ್ಕೋಸ್ಕರ. ಸೊ ಫಸ್ಟ್ ಗಾಡಿದ ಚಾರ್ಜ್ ಕಮ್ಮಿ ಐತೆ, ಅದಕ್ಕೆ ಚಾರ್ಜ್ ಮಾಡ್ಕೊತಾ ಇದ್ದೀನಿ. ಆನೆಕಲ್ ಫಸ್ಟ್ ಇಲ್ಲಿಂದ ಹೋಗಿ ಇಂದ್ರಾನಗರಕ್ಕೆ ಹೋಗಿ ನಮ್ಮ ಶೆಟ್ರನ್ನ ಪಿಕಪ್ ಮಾಡಿ ಆ ಕಡೆ ಹೋಗೋದು. ನೋಡೋಣ, ಈ ಗಾಡಿ ಇಲ್ಲ ಅಂದ್ರೆ ಈ ಗಾಡಿಲಿ, ಇಲ್ಲ ನಮ್ಮ ಶೆಟ್ರ್ ಗಾಡಿ ಇಲ್ಲ ಅಂದ್ರೆ ಶೆಟ್ರ್ ಗಾಡಿ. ಶೆಟ್ರ್ ಗಾಡಿಗೆ 18 ವರ್ಷದ ಕನಸು ನನಸಾಯ್ತು. ಬನ್ನಿ ಹೋಗೋಣ. ಅದೇ ರೈಟ್ ಇಷ್ಟಪಡ್ತೀನಿ. ಅಲ್ಲಿ 11 ಜನ ತೀರ್ಕೊಂಡ್ಬಿಟ್ಟವ್ರು. 11 ಜನ ತೀರ್ಕೊಂಡವ್ರೆ. ಸುಮಾರು ಒಂದು 50 ಜನಕ್ಕೆ ಇಂಜುರಿ ಆಗೈತೆ. 54 ರೋಡಲ್ಲಿ ಎಲ್ಲೂ ಪಾಪ ಪೊಲೀಸ್ ಅವರು ಗಲಭೆ ಮಾಡಕ್ ಹೋಗಿಲ್ಲ. ಜನಕ್ಕೆ ಹೊಡಿಯೋದು ಬಡಿಯೋದು ಮಾಡಿದ್ರೆ ಚಲಂಪಿಲಿ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಬಹಳ ಸಭ್ಯತೆಯಿಂದ ವರ್ತನೆ ಮಾಡಿದ್ದಾರೆ. ಇಲ್ಲಿ ಏನಾಯ್ತು ಅಂದ್ರೆ, ನಮ್ಮ ರಾಜಕಾರಣಿಗಳಿಗೆ ಕ್ರಿಕೆಟ್ ನಾಲೆಡ್ಜ್ ಇಲ್ಲ, RCB ಫ್ಯಾನ್ ಬೇಸ್ ಏನು ಅಂತ ಗೊತ್ತಿಲ್ಲ. ಅವ್ರ ಏನ್ ಅನ್ಕೊಂಡ್ಬಿಟ್ಟಿದ್ರು, ಈ 1000 ರೂಪಾಯಿಗೆ ಒಂದ್ ಪಲಾವ್ ಕೊಟ್ರೆ ಬರ್ತಾರಲ್ಲ ಓಟ್ ಹಾಕೋ ಟೈಮಲ್ಲಿ, ಆ ತರ ಬರ್ತಾರೆ ಅಂತ ಅನ್ಕೊಂಡು ಅವರು ವಿಧಾನಸೌಧದಲ್ಲಿ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ರು. ಅದ್ ನೋಡಿದ್ರೆ ಇನ್ನು RCB ಫ್ಯಾನ್ ಬೇಸ್ ಇವ್ರು ಗೊತ್ತಿಲ್ಲ. ಬರೋ ಜನ ನೋಡ್ಬಿಟ್ಟು ಪ್ಲೇಯರ್ಸ್ ದಂಗ ಆಗ್ಬಿಟ್ಟು ಅವ್ರೇ ಆ ಜನದ ಹತ್ರ ಸೆಲ್ಫಿ ತಕೊಳಂಗ ಆಗ್ಬಿಡ್ತು. ಅಷ್ಟೊಂದು ಜನ ಬಂದ್ಬಿಟ್ರು. ನಿಜವಾಗ್ಲು ನಾನು ಅದನ್ನ ನೋಡಿನೇ ನಾನು ಬರಕ್ಕಾಗ್ಲಿಲ್ಲ. ಅದೊಂದು ಇದನ್ನ RCB ಮ್ಯಾನೇಜ್ಮೆಂಟ್ ಕಡೆಯಿಂದ ಈವೆಂಟ್ ಮಾಡಿದ್ರೆ ಕರೆಕ್ಟ್ ಆಗಿದ್ದೀರ. ಅದೊಂದು ರೋಡ್ ಶೋ ಮಾಡಿದ್ರೆ, ಪರೇಡ್ ಮಾಡಿದ್ರೆ ಜನ ಎಲ್ಲೆಲ್ಲಿದ್ದಾರೆ ಅಲ್ಲಿ ನೋಡ್ಕೊಂಡು. ರೋಡ್ ಶೋ ಅಂದ್ರೂ ಒಂದ್ 2 ದಿನ ಬಿಟ್ಟು ಮಾಡ್ಬೇಕು. ಅದೇ 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 ಅದು ಇನ್ನು ಕಪ್ಪು ಗೆದ್ದಿದ್ದಾರೆ ಅನ್ನೋ ಅದೇ ಝೋನ್ ಅಲ್ಲಿ ಇದ್ರೆ ಎಲ್ಲ ಜನ. ಅದ್ರಲ್ಲೇ ಇದೊಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದು. ಎಷ್ಟು ಜನ, ಲಕ್ಷಾಂತರ ಜನ. ಆಮೇಲೆ ವಿಧಾನಸೌಧ ಇರೋದ್ ಪಕ್ಕದಲ್ಲೇ, ಸ್ಟೇಡಿಯಂ ಇರೋದ್ ಪಕ್ಕದಲ್ಲೇ. ಅಲ್ಲಿಂದ ಅಲ್ಲಿಗೆ ಕಡಿಮೆ ಅಂದ್ರೂ 1.5-2 ಕಿಲೋಮೀಟರ್ ಬರ್ಬೋದು. ನಾನು ವಿಡಿಯೋ ನೋಡಿದೆ ಇವಾಗ. ಯಾವ್ದೋ ಒಂದು ಬಿಲ್ಡಿಂಗ್ ಅಲ್ಲಿ ವಿಧಾನಸೌಧ ಕಾಣ್ತೈತೆ, ಸ್ಟೇಡಿಯಂ ಕಾಣ್ತೈತೆ. ಹೌದು, ಅಲ್ಲಿಂದ ಇಲ್ಲಿ ಗಂಟ ಫುಲ್ ಪಬ್ಲಿಕ್ ಜನ ಆಗ್ಬಿಟ್ರು. ಇವ್ರು ಅನ್ಕೊಂಡಿದ್ದು 35,000 ಜನ ಬರ್ತಾರೆ ಅಂತ. ಅಲ್ಲಿ ಆಲ್ಮೋಸ್ಟ್ 2 ಲಕ್ಷದಿಂದ 3 ಲಕ್ಷ ಜನ ಬಂದವ್ರು. ಸಿಕ್ಕಾಪಟ್ಟೆ ಜನ ಬಹಳ. 1.5 ಕೋಟಿ ಜನಸಂಖ್ಯೆ ಇರುವಂತ ಬೆಂಗಳೂರಲ್ಲಿ RCB ಫ್ಯಾನ್ಸ್ 3 ಲಕ್ಷ. ಅದು ಬರೀ ಬಂದಿರ್ಲಾರ್ದು. ಅದ್ರಲ್ಲಿ ನಾನು ಬಂದಿರ್ಲಿಲ್ಲ. ನೆನ್ನೆ ನಾನು ಡ್ಯೂಟಿ ಮಾಡ್ತಾ ಇದ್ದೆ. ಬಟ್ ಪರವಾಗಿಲ್ಲ, ಏನೋ ಒಂದು ಅಹಿತಕರ ಘಟನೆ ಆಗ್ಬೇಕಾಗಿತ್ತು, ಆಗೋಯ್ತು, ಏನು ಮಾಡಕ್ಕಾಗಲ್ಲ. ಬಟ್ ನಿಜವಾಗ್ಲು ಇದನ್ನ ರಾಜ್ಯ ಸರ್ಕಾರ ಗಮನಿಸ್ಬೇಕಾಗಿತ್ತು. ಇವ್ರೇನೇನೋ ಮಾಡಕ್ ಏನೇನೋ ಆಯ್ತು, ನೋಡೋಣ. ಸೊ ಶೆಟ್ರು ನಾವು ಶೂಟಿಂಗ್ ಬಂದಿದೀವಿ, ರ್ಯಾಪ್ ಸಾಂಗ್ ಶೂಟಿಂಗು. ಇದು ಶೆಟ್ರ್ ಔಟ್ಫಿಟ್ಟು, ಇದು ನನ್ನ ಔಟ್ಫಿಟ್ಟು. ಇವಾಗ ಹೋಗ್ಬೇಕು, ಮೇಲೆ ಹೋಗ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬರೋಣ. ಏನಾಯ್ತು ರ್ಯಾಪ್ ಸಾಂಗ್? ಕೇಳೋ ಮಗ, ನೀ ಹೇಳೋ ಮಗ, ಇದು ನಾವು ಬೆಂಗಳೂರು. ಹೌದು, ಹಿಂಗ್ ರೆಡಿ ಆಗಿದೆ. ಸೊ ಇವತ್ತು ನಮ್ ಜೊತೆ ಇದ್ದಾರೆ RCB ಮ್ಯಾಚ್ ಅಲ್ಲಿ ಸಖತ್ ಬೌಲರು. ಫೈನಲ್ ಮ್ಯಾಚ್ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡಿರುವಂತ ನಿಮ್ಮ ಪ್ರೀತಿಯ ಕೃಣಾಲ್ ಪಾಂಡ್ಯ ಸರ್. ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. RCB ಒಟ್ಟಿನಲ್ಲಿ ಕಪ್ ತಂದು ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ ಯು. ವೆಲ್ಕಮ್ ವೆಲ್ಕಮ್. ಕನ್ನಡ ಕಲ್ಸ್ಬಿಟ್ಟಿದೀವಿ ಕೃಣಾಲ್ ಪಾಂಡ್ಯ ಸರ್. ಹೌದು, ಲೈನ್ ಕನ್ನಡ ಹೋಯ್ತು. ಆಟೋ ಕನ್ನಡಿಗನ ಜೊತೆ ಸೇರ್ಕೊಂಡು ಕನ್ನಡ ಕಲ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಮಾತಾಡಿ ಸರ್. ಅದೇ ಇವ್ರ ಆಟೋನಲ್ಲಿ ನಾನು ಅಲ್ಲಿ ಓಡಾಡ್ತಾ ಹಂಗೆ ಕನ್ನಡ ಕಲ್ತ್ಕೊಂಡ್ಬಿಟ್ಟೆ. ನಾನು ಬೆಂಗಳೂರಿಗೆ ಬಂದ್ರೆ ಕಾರ್ ಗೀರು ಏನು ಬೇಡ ನನ್ಗೆ ಇವ್ರ ಆಟೋನಲ್ಲೇ ಓಡಾಡ್ಕೊಂಡಿರ್ತೀನಿ. ತುಂಬಾ ಚೆನ್ನಾಗಿದಲ್ಲ ನೋಡ್ರಿ. ಕೃಣಾಲ್ ಪಾಂಡ್ಯ ಅವರ ಸೇಮ್ ಅದೇ ತರನೇ ಕಾಣಿಸ್ತಾರೆ ಅಣ್ಣ. ನೋಡ್ರಿ ಹೆಂಗೆ ಇದಾರೆ. ಕೃಣಾಲ್ ಪಾಂಡ್ಯ ನಂತರ ಇರೋದು ವಯಸ್ಸಲ್ಲಿ ದೊಡ್ಡವರು. ಓಕೆ, ಸೂಪರ್. ಹಾರ್ದಿಕ್ ಪಾಂಡ್ಯ ಅವರ ಅಣ್ಣ ಕೃಣಾಲ್ ಪಾಂಡ್ಯ, ಇವರು 6 ಫೀಟ್ ದೀಪಕ್ ಅಣ್ಣ. ತುಂಬಾ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಕಂಟೆಂಟ್ ಮಾಡ್ತೀರಾ. ಇನ್ನು ಸ್ವಲ್ಪ ಇಕ್ಕಿಸ್ಕೊಳ್ಳಿ. ಫೇಮಸ್ ಡೈಲಾಗ್ ಇವ್ರದ್ದು. ನೋಡೋಣ, ಇವಾಗ ಸಾಂಗ್ ಶೂಟ್ ಮುಗಿಸ್ಕೊಳ್ಳೋಣ. ಟಪಂಗುಚ್ಚಿ ಹಾಕ್ಬೇಕು.
ಹೊಡಿ ನೋಡೋಣ. ಸೊ ಸಾಂಗ್ ಶೂಟ್ ನಡೀತಾ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಇನ್ನೊಂದು ಏನಪ್ಪ ಪ್ರಾಬ್ಲಮ್ ಅಂತಂದ್ರೆ ನನ್ನ ಮೊಬೈಲು ಸ್ವಿಚ್ ಆಫ್ ಆಗ್ಬಿಡ್ತು, ಚಾರ್ಜ್ ಖಾಲಿ ಆಗ್ಬಿಟ್ಟು. ಮತ್ತೆ ಅಲ್ಲಿಂದ ನಾವು ಮನೆಗೆ ಬಂದು ಸೇರೋ ಅಷ್ಟರಲ್ಲಿ ಸಾಯಂಕಾಲ 6:30. ಏನಕ್ಕಂತಂದ್ರೆ ಆನೇಕಲ್ಲಿಂದ ಇಂದಿರಾನಗರಕ್ಕೆ ಹೋಗಿ ಇಂದಿರಾನಗರದಿಂದ ಜಕ್ಕೂರಿಗೆ ಬರೋಕ್ಕೆ ನನಗೆ ಆಲ್ಮೋಸ್ಟು 4 ಅವರ್ ತಗಲ್ತು. ಅಲ್ಲಿಗೆ ನಾವು ಮಧ್ಯಾಹ್ನ 3 ಗಂಟೆಗೆ ಪೂರ್ತಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡಿದ್ವಿ. ಬಟ್ ಚೆನ್ನಾಗಿ ಶೂಟ್ ಆಯಿತು. ಗುಬ್ಬಿ ಸರ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಂಡಿಯನ್ ಗ್ಯಾರೇಜ್ ಅವರೇ ತುಂಬ ಥ್ಯಾಂಕ್ ಯು, ನಮ್ಮನ್ನು ಕರೆದು ಇದೊಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ.